ಆನಾ ಇದಾರೆ ಕ್ಯೂ ಕ್ಯಾ ಹುವಾ ರೋಹನ್ ಅವರೇ ನಿಮ್ಮ ಹೆಸರು ಕೇಳಿದ್ರೇನೆ ಇಲ್ಲಿ ಅವರೆಲ್ಲರೂ ಏನು ಮಾತಾಡಕ್ ಭಯ ಪಡ್ತಿದ್ದಾರೆ. ಏನ್ ಮಾಡಿದ್ದೀರಾ ನೀವು ಈ ಸೈಟಲ್ಲಿ? ವಿ ನೀಡ್ ಆನ್ಸರ್ಸ್ ಮಿಸ್ಟರ್ ರೋಹನ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾನು ಜಿಮ್ಗೆ ಹೊಡ್ತಾ ಇದೀನಿ. ಸೊ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಗಾಡಿ ಕೋಲ್ಡ್. City lights flicker where the sinners play preacher. Graffiti scriptures on train cars, the steel messenger. Cobblestone pathways, souls caught in a shuffle. Every breath's a gamble, life's one long scuffle. Sirens kiss the night with their mournful cries. Alleyway choirs sing the truth behind the lies. Broken glass mirrors, the dreams left for dead. Where hope's just a story that the old heads fed. Concrete jungle sermons spilling in the veins. Blood rivers flowing through urban chains. ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಆಗಿ ಸೈಟ್ಗೆ ಹೋಗ್ಬೇಕು. ಆನ್ ದಿ ವೇ ಹೇಮಂತನ್ ಪಿಕ್ ಮಾಡಬೇಕು. ನಿನ್ನೆ ಬೇರೆ ಬೋರಿಂಗ್ ವ್ಲಾಗ್ ಇತ್ತು. ಅಟ್ಲೀಸ್ಟ್ ಇವತ್ತಾರು ಸ್ವಲ್ಪ ಇಂಟ್ರೆಸ್ಟಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಟರ್ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ನಾನು ಕ್ರಿಯೇಟ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹಾಗೆ ಇರಲಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಸೊ ಗೈಸ್, ಇವಾಗ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ, ನಾನು ಮತ್ತು ಹೇಮಂತ್ ಇಲ್ಲೇ ಇದ್ದಾನೆ ನೋಡಿ. ನೆನ್ನೆ ಆ್ಯಬ್ಸೆಂಟ್ ಆಗಿದ್ದ, ಇವತ್ತು ಬಂದಿದ್ದೇನೆ. ಸೊ ಇವತ್ತು ರೋಹನ್ ಬರೋದಿಲ್ಲ, ಅವನು ಸ್ವಲ್ಪ ಕೆಲಸದ ಮೇಲೆ ಈಚೆ ಇದ್ದಾನೆ. ಇನ್ನೊಂದು 10 days ಅವ್ನು ಮೋಸ್ಟ್ಲಿ ಬರೋದು ಡೌಟೇ. ಸೊ ಇವಾಗ ಸೈಟಿಗೆ ಹೋಗ್ತಾ ಇದ್ದೀವಿ. ಸೈಟಿಗೆ ಹೋಗಿ ಕಾರ್ಪೆಂಟರ್ ಏನು ಪ್ರೋಗ್ರೆಸ್ ಮಾಡಿದ್ದಾರೆ ಅದನ್ನು ಅಪ್ಡೇಟ್ ಮಾಡ್ತೀವಿ. ಕೆಲಸನೇ ಮಾಡೋದವರು ಇವಾಗ ಏನು ಮಾಡ್ಕೊಂತ ಇರ್ತಾರೆ ಅಂತಂದೆ. ಟೇಸ್ಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಲೋ, ಗುಡ್ ಆಫ್ಟರ್ನೂನ್. ವಿಡಿಯೋ ಎಡಿಟ್ ಮಾಡಕ್ಕೆ ಹೋಗ್ತಾ ಇದ್ವಿ. ತಿನ್ನಕೋಣ ಅಂದರೆ ಹೋಗಿ ತಿನ್ಕೊಂಬರೋಣ. ತಿನ್ನಕೋಣ ಅಂದರೆ ಒಂದು ಕೆಲಸ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಸೊ ವಿಡಿಯೋ ಎಡಿಟಿಂಗ್ ಬಾಕಿ ಇದೆ, ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಮಾಡ್ತೀವಿ. ಸೈಟಲ್ಲೇ ಇದ್ವಿ, ಸ್ವಲ್ಪ ಬೋರ್ ಆಗ್ತಿತ್ತು, ಅದಕ್ಕೋಸ್ಕರ ಈಚೆ ಎಲ್ಲರೂ ಹೋಗೋಣ ಅಂದ್ಕೊಂಡಿದ್ದೀವಿ. ಈಚೆ ಅಂತ ಅಂದರೆ ಎಲ್ಲಿ ಹೋಗೋದು? ಎಲ್ಲ ಹೋಗೋಣ ಸರ್, ಕಾರ್ಪೆಂಟರ್ ಹತ್ರ ಹೋಗೋಣ. ಹೇಮಂತು ಕಾರ್ಪೆಂಟರ್ ಹತ್ರ ಹೋಗೋಣ ಅಂತ ಹೇಳ್ತೇನೆ. ಏನು ಮಾಡೋಣ? ಕ್ರಿಕೆಟ್ ಆಡೋಣ? ಬನ್ನಿ, ಕಾರ್ಪೆಂಟರ್ ಜೊತೆ ಕ್ರಿಕೆಟ್ ಆಡೋಣ ಇವತ್ತು. ಜಿ ಕ್ರಿಕೆಟ್ ಕಲೆಂಗೆ ಅಭಿನಯ್ ಕ್ಯಾ ಹುವಾ? ಕಮ್ ಕರ್ ರೇ. ಸೊ ಗೈಸ್ ನೋಡಿ, ನಮ್ಮ ಕಾರ್ಪೆಂಟರ್ಸ್ ನಮ್ಮ ಜೊತೆ ಕ್ರಿಕೆಟ್ ಆಡಲ್ಲ ಅಂತೀರ, ಯಾಕೆಂದ್ರೆ ಕೆಲಸ ಮಾಡ್ಬೇಕು ನಾವು ಅಂತ ಹೇಳ್ತಿದ್ದಾರೆ. ರೋಹನ್ ಹಮ್ ಸಬ್ಕಾ ಅಚ್ಚಾ ಎಡಿಟ್. ಆನಾ ಇದಾರೆ ಕ್ಯೂ ಕ್ಯಾ ಹುವಾ ನೋಡಿ ರೋಹನ್ ಅವರೇ, ನಿಮ್ಮ ಹೆಸರು ಕೇಳಿದ್ರೇನೆ ಇಲ್ಲಿ ಅವರೆಲ್ಲರೂ ಏನು ಮಾತಾಡಕ್ ಭಯ ಪಡ್ತಿದ್ದಾರೆ. ಏನ್ ಮಾಡಿದ್ದೀರಾ ನೀವು ಈ ಸೈಟಲ್ಲಿ? ವಿ ನೀಡ್ ಆನ್ಸರ್ಸ್ ಮಿಸ್ಟರ್ ರೋಹನ್, वी नीड आंसर्स. रोहन ने क्या किया आपको? सर बहुत बिजी है, वो इंस्टा पे रिक्वेस्ट भी एक्सेप्ट नहीं कर रहे. क्या ही बोल सकते हैं, उनके लिए बहुत बिजी है वो. ಯಾಕೆ ರೋಹನ್ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತೆ? ಫ್ರೆಂಡ್ ರಿಕ್ವೆಸ್ಟ್ ಎಲ್ಲ ನೀನು, ಇದೆಲ್ಲ ತಪ್ಪು ತಾನೆ? ಪಾಪ ಅವರು ನಿಮ್ಮ ಫಾಲೋವರ್ಸ್ ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಕತೆ. ವಿಲೇಶ್ ಅವ್ರೆ, ನೀವೇನಂತೀರ? ಇದು ಕಾರಣಾಂತರಗಳಿಂದ ಪಾಪ ನಮ್ಮ ಕಾರ್ಪೆಂಟರ್ದು ಫಾಲೋ ರಿಕ್ವೆಸ್ಟ್ನ ರೋಹನ್ ಅಕ್ಸೆಪ್ಟ್ ಮಾಡಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಇವಾಗ್ಲಾರು ನೀವು ಕಾರ್ಪೆಂಟರ್ದು ಇನ್ಸ್ಟಾಲಿ ಕಾರ್ಪೆಂಟರ್ದು ಫಾಲೋ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿ. ಅವ್ರ ಕೆಲಸನೇ ಮಾಡ್ತಾ ಇಲ್ಲ ಕರೆಕ್ಟಾಗಿ, ನೀವು ಬಂದೇ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಹಿಂಗೆ ಮಾಡಿದ್ರೆ ಹಿಂಗೆ. ಸೊ ಇದರಿಂದ ನಿಮಗೆ ಅರ್ಥ ಆಗ್ತಿದೆ. ಸೊ ಈ ಥರ ನೀವು ಮಾಡೋದ್ರಿಂದ ನಮ್ಮ ಕಾರ್ಪೆಂಟರ್ಸ್ಗೆ ಪ್ರೊಡಕ್ಟಿವಿಟಿ ಲೆಸ್ ಆಗ್ತಿದೆ. ಆವಾಗ ನೀವು ಅಕ್ಸೆಪ್ಟ್ ಮಾಡ್ತು ಅಂತಂದ್ರೆ ನಮ್ಮ ಕಾರ್ಪೆಂಟರ್ಸ್ಗೆ ಒಂದು ಬೂಸ್ಟ್ ಸಿಗುತ್ತೆ. ಓಕೆ, ರೋಹನ್ ಸರ್ ನಮ್ಮ ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಬಿಟ್ರು ಅಂತ ಈ ವಿಡಿಯೋ ನೋಡಾದ್ಮೇಲೆ ಆದ್ರೂ ನಮ್ಮ ಕಾರ್ಪೆಂಟರ್ದು ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಬಿಟ್ಟು ಫಾಲೋ ಬ್ಯಾಕ್ ಮಾಡಿ. ಸೊ ಗೈಸ್, ಇವಾಗ ನಮ್ಮ ಇನ್ನೊಬ್ರು ಕಾರ್ಪೆಂಟರ್ ಭಾಸ್ಕರ್ ಅಂತ, ಅವರು ಗರ್ಲ್ ಫ್ರೆಂಡ್ ಜೊತೆ ಮಾತಾಡಕ್ಕೆ ಮೇಲೆ ಹೋಗ್ಯಾರೆ. ನಮ್ಮ ಹತ್ರ ಡೌನ್ ಮಾಡಿರೋದು ನಾವು ಫ್ರೆಂಡ್ ಜೊತೆ ಮಾತಾಡ್ಬೇಕು ಅಂತ ಅನ್ಬಿಟ್ಟು. ಸೊ ಇವಾಗ ಫ್ರೆಂಡ್ ಜೊತೆ ಮಾತಾಡ್ತವ್ರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತವ್ರ ಕ್ರ್ಯಾಕ್ ಮಾಡೋಣ ಬನ್ನಿ, ಹೋಗೋಣ. ಅದಕ್ಕೆ ನಾನು ಹೇಮಂತು, ಎಲ್ಲಿ ಅವ್ನ ಕಾರ್ಪೆಂಟರ್ ಬರಲಿಲ್ಲ, ಇನ್ನೊಂದು ಕಾರ್ಪೆಂಟರ್ಸ್ ಕೂಡ ಬರ್ತೀಯಾನೆ. ಇಲ್ಲಿದ್ದಾನೆ ಭಾಸ್ಕರ್. ಇಲ್ಲಿ ಸೊ ಗೈಸ್ ನೋಡಿದ್ರಿ ಅಲ್ಲ, ಆಶಿಕಿ ಅಂತಂದ್ರೆ ಆಶಿಕಿನಿ ಫ್ರೆಂಡೇ ಅಂತ ಹೇಳ್ತಿದ್ದಾರೆ. ಪಾಪ ಹೋಗ್ಲಿ ಮಾತಾಡ್ಲಿ, ವ್ಯಾಲೆಂಟೈನ್ಸ್ ಡೇ ವೀಕ್ ಅಲ್ಲ, ಸೊ ಅದಕ್ಕೋಸ್ಕರ ನಾವು ಕೂಡ ನಮ್ಗಾದ್ರೂ ಆ ಥರ ಟೈಮ್ ಇಲ್ಲ ಅದೆಲ್ಲ ಮಾಡಕ್ಕೆ. ಹೋಗ್ಲಿ, ಇವ್ರಿಗಾದ್ರೂ ನಾವು ಟೈಮ್ ಕೊಡೋಣ. ನಮಗಂತೂ ಯಾರೋ ಗರ್ಲ್ ಫ್ರೆಂಡ್ಸ್ ಇಲ್ಲ, ಗರ್ಲ್ ಫ್ರೆಂಡ್ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ಕೆ. ಇವಾಗ ಗರ್ಲ್ ಫ್ರೆಂಡ್ ನ ಹುಡಿಕೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂತಂದ್ರೆ ನಮ್ಗೆ ವರ್ಕೆ ಗರ್ಲ್ ಫ್ರೆಂಡ್ ಕೂಡ ಆಗ್ಬಿಟ್ಟಿದೆ, ವರ್ಕೆ ವೈಫ್ ಕೂಡ ಆಗ್ಬಿಟ್ಟಿದೆ. ಸೊ ಗೈಸ್, ಇವಾಗ ಈ ಸಿಚುವೇಶನ್ ಹೇಳ್ತಿದ್ದಾಗ ಹೇಮಂತು ನನ್ಗೊಂದು ಡೈಲಾಗ್ ನೆನಪಾಯ್ತು, ಅದನ್ನ ಹೇಳ್ತೀನಿ ಅಂತ ಹೇಳಿನಿ. ಯಾವ ಡೈಲಾಗ್ ಅಂತ ಕೇಳೋಣ ಬನ್ನಿ. ಸೊ ನಮ್ಮ ಯಶ್ ಅವರು ಮಾಸ್ಟರ್ ಪೀಸ್ ಅಲ್ಲಿ ಹೇಳಿದ ಥರ
ನಮ್ದೇನಿದ್ರು ಈಗ ತಿಂಕ್ಬೇಕು ತಿನ್ಬೇಕು ಮಾರ್ನಾ ತೋ ಡೈನೋಸರ್ ಕೋ ಮಾರ್ನಾ ತೋ ಕರ್ನಾ. ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ, ಅಭಿಮಾನಿ ಅಣ್ಣ, ಅಣ್ಣ ಅಭಿಮಾನಿ ಆಗೋದೆ ಅಣ್ಣ ನಿಮ್ಮ ಡೈಲಾಗ್ ಕೇಳಿ ಅಣ್ಣ. ಸೊ ಗೈಸ್ ನೋಡಿದ್ರಿ ಅಲ್ಲ ಡೈಲಾಗ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನಮ್ಮ ಡೈಲಿ ಲಾಗಲ್ಲಿ ನಮ್ಮ ಸಿಚುವೇಶನ್ಗೆ ಯಾವ ಥರ ಡೈಲಾಗ್ ರಿಲೇಟ್ ಆಗುತ್ತೆ ಅದನ್ನೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಮಂತ್ ಹತ್ರ ಹೇಳಿಸ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್. प्रो बॉन्ड लगाने के लिए और इजीली ऐसे भी यूज कर सकते हैं ये ಸೊ ಗೈಸ್ ಇವಾಗ ಕಾರ್ಪೆಂಟರ್ಸ್ಗೆ ಟಾಟಾ ಹೇಳಿದಾಯಿತು. ಇವಾಗ ಸೈಟಿಂದ ಹೊರಡ್ತಾ ಇದ್ದೀವಿ. ಇವತ್ತಿನ ಸೈಟ್ ಪ್ರೋಗ್ರೆಸ್ ಇಷ್ಟ ಆಗಿತ್ತು. ಆ್ಯಂಡ್ ಇವಾಗ ನಾನು ಯಾವುದು ಅಪ್ಡೇಟ್ ಮಾಡಲ್ಲ, ಯಾಕೆ ಅಂತ ಅಂದರೆ ಫೈನಲ್ ವೀಡಿಯೋ ಮಾಡಿದಾಗ ನಿಮಗೇನು ಡಿಫ್ರೆನ್ಸ್ ಅನ್ಸೋದು ಆ ರೀಸನ್ಗೋಸ್ಕರ. ಸೊ ಇವತ್ತಿಂದ ಸೈಟ್ ಪ್ರೋಗ್ರೆಸ್ ಏನು ಅಪ್ಡೇಟ್ ಮಾಡಲ್ಲ. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ವಿಡಿಯೋ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ಪೋಸ್ಟ್ ಮಾಡಬೇಕು. ಇಲ್ಲಿಗೆ ನಮ್ಮ ಡೇ ಎಂಡ್ ಆಗ್ತಿದೆ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.